ಮುಗಿಸ್ಬಿಡ್ತೇನೆ ಈಗ. ನಿಮ್ಮ ಹೋಗುವ ಕಡೆ ನಾ ಹೇಳ್ತಿದ್ದೆ ಹೌದಾ ನಿಮ್ಮ ದೊಡ್ಡಪ್ಪ ಭೀಮಸೇನಿಗೆ ಅಡನೆಲ್ಲೊಂದು ಹೆಣ್ಣಿಂದ ಆಗ್ತಾನೆ ಅಂತ ಹೇಳಿದ್ದೆ. ಅವನೇ ಇವ ಈ ಅಡವೆ ಕಾರಣ ಉಂಟು ಮಗನಿಗೆ. ಇವನು ದೊಡ್ಡ ಮಾವ ಅಂದ್ರೆ ನನ್ನ ಅಣ್ಣ ದೊಡ್ಡಣ್ಣ ಬಲಭದ್ರ ಮಗಳು ಕನಕಾಂಗಿಯನ್ನು ಗೌರವವನ್ನು ಕೊಡಬೇಕು ಅಂತ ಹೇಳಿ ಆಗೂ ಸರಿಯಾ ಮದುವೆಯಾಗಬೇಕೆನ್ನುವ ಕಾರಣಕ್ಕಾಗಿ ಈಗಾಗಲೇ ಮುಹೂರ್ತ ಸೃಷ್ಟಿಯಾಗಿ ಷಷ್ಠಿಯ ಮುಹೂರ್ತ ತಪ್ಪಿದ ದಶಮಿ ಮುಹೂರ್ತ ಅಂತ ಹಾಗಾಗಿ ಕೃಷ್ಣನ ಕಾಣಬೇಕೆನ್ನುವ ಕಾರಣಕ್ಕಾಗಿ ಒಳಮಾರ್ಗದಲ್ಲಿ ನಾವು ಕುಡಿ ಕುಡಿ ಮಾಡಿಬಿಟ್ಟಿದ್ದೇವೆ. ಇದು ಹೇಗೆ ನಾವು ಹೋದಾಗೆ ಮದುವೆ ಆದಾಗೆ ಮದುವೆ ಯಾವ ವಾಹನ ಮುಕುಂದ ಕೇಶವ ಮಾಧವ ಗೋವಿಂದ ದೊಡ್ಡ ಮಾವ ಬಲಭದ್ರ ಮಗಳ ಅಂತ ಕನಕಾಂಗಿಯನ್ನ ನನ್ನ ಮಗನಂತ ಅಭಿಮನ್ಯುವಿಗೆ ಮದುವೆ ಮಾಡಿಸಿಕೊಳ್ಳಬೇಕು ಅಂತ ನಿರ್ಣಯ ಮಾಡಿ ಬಂದಿದ್ದಾಗಿತ್ತು. ರಥವೆಲ್ಲ ಪುಡಿಯಾಗಿ ಹೋಗಿದೆ. ಇನ್ನು ಕೇಶವನನ್ನ ಕಾಣುವುದೇ ಅಂತ ಕೇಳಿದ. ಆವಾಗ ನನ್ನ ಭುಜವನ್ನ ಏರಿ ಮಾಯಾವಿಯಾದಂತ ನಾನು ನೇರವಾಗಿ ದ್ವಾರಕ್ಕೆ ಹೋಗ್ತೇನೆ ಅಂತ ಹೇಳಿ ಅದೇ ಪ್ರಕಾರವಾಗಿ ನಿನ್ನ ಸಮ್ಮುಖದಲ್ಲಿ ಬಂದಿದ್ದೇನೆ. ಏನಾದರೂ ಮಾಡಿ ಕನಕಾಂಗಿಯನ್ನ ನನ್ನ ತನ್ನ ತಮ್ಮ ಅಭಿಮನ್ಯುವಿಗೆ ತಾವು ಮದುವೆ ಮಾಡಿದ್ದೇನೆ. ಹೋಗಿ ಬಲರಾಮನಲ್ಲಿ ಈ ಮಾತನ್ನು ಹೇಳುವುದನ್ನು ಬಿಟ್ಟು ನನ್ನಲ್ಲೇ ಯಾಕೆ ಕೇಳ್ತಾ ಇದ್ದೆಪ್ಪ ಪುಣ್ಯಾತ್ಮ? ಸುಭದ್ರಾ ಕಲ್ಯಾಣ ಬಲರಾಮನ ಹೇಳಿಕೆಯಂತೆ ಆಯ್ತಾ? ಇಲ್ಲ, ಹಾಗೆ ಇದೊಂದು ಮಾಡಿಸಿ ಅಂತ ಕೇಳ್ಕೊಳ್ಳುದು. ಸುಭದ್ರಾ ಕಲ್ಯಾಣದಲ್ಲಿ ನಾನು ಮುಖ ತೋರಿಸುವುದಕ್ಕೆ ಕಾರಣ ಅವಳು ನನಗೂ ತಂಗಿ ಇದ್ದಳು. ಅವನಿಗೆಷ್ಟು ಅವಳ ಮೇಲೆ ಹಕ್ಕಿತ್ತು, ನನಗೂ ಅಷ್ಟೇ ಹಕ್ಕಿತ್ತು, ಬಾಂಧವ್ಯ ಇತ್ತು. ಆದ್ರೆ ಇದು ಹಾಗಲ್ಲ. ಅಣ್ಣನ ಮಗಳ ಆಕೆ. ಯಾಕೆ ಅಣ್ಣನ ಓಲಗದಲ್ಲಿ ಇರುವವರು ಹೇಳಬಾರ್ದು. ನಾನು ಅಣ್ಣನ ಸೇರಿ ಮೂರ್ಖರೇ. ಅವರು ಯಾವ ತೀರ್ಮಾನ ತೆಗೆದುಕೊಂಡ್ರು ಅಣ್ಣ ಸಮ್ಮತಿಯ ಮುದ್ರೆಯನ್ನು ಒತ್ತುತ್ತಾರೆ. ಇಲ್ಲಿ ನಾನು 10 11 ಬಿಟ್ರೆ 11ರಲ್ಲಿ ಒಂದಿನವ ಖಂಡಿತ ಅಲ್ಲವೇ ಅಲ್ಲ. ನೀನಿಲ್ಲಿ ನನ್ನನ್ನು ಗಟ್ಟಿಯಾಗಿ ಹಿಡ್ಕೊಳ್ತಿ ಅಂತಾದ್ರೆ ಆಧಾರಕ್ಕೆ ಮುಖ್ಯಗಲ್ಲಿ ಹಿಡಿದಾಗ ಆಗ್ತದೆ. ನಾವು ಗೊತ್ತುಂಟು ಏನು ಯೋಗ ಒಳ್ಳೆದಿದ್ರೆ ಮುಖ್ಯಗಲ್ಲು ಕಬ್ಬಿಣ ಆಗ್ತದೆ. ಯೋಗವನ್ನ ಕರುಣಿಸುವ ಯಾರು? ಯೋಗೇಶ್ವರ. ನೀವು ಅದೇ. ಹಾಗಾಗಿ ವ್ಯವಸ್ಥಿತವಾಗಿ ಮದುವೆ ಮಾಡಲೇಬೇಕು. ನೀವು
ಹಠಾತ್ಕಜ ನಿಮ್ಮನ್ನು ಬಂದ್ಬಿಟ್ಟಿದ್ದೇನೆ. ನಾನು ಹೇಗೆ ಗೊತ್ತಾ, ನಮ್ಮಿಂದ ಸಾಲ ಕೊಡ್ಲಿಕ್ಕೆ ಆಗದೆ ಇದ್ರು ಓ ಇಂಥವ್ರ ಸಾಲ ಕೊಡ್ತಾರೆ ಅಂತ ತೋರಿಸ್ತಾರೆ ನನಗೆ ಸಾಲ ಬೇಡ, ಎಲ್ಲ ಬೇಕು. ಉದಾಹರಣೆ ಅದರಲ್ಲಿ ಎಲ್ಲ ಎಷ್ಟು ತಿಂತೀಯ ನೀನು ಒಂದು ತೋರಿಸ್ತೇನೆ. ಅಂದ್ರೆ ನಮ್ಮಿಂದ ಈ ಕಾರ್ಯ ಮಾಡ್ಲಿಕ್ಕೆ ಆಗದೆ ಇದ್ದರು ನಾ ಹೀಗೀಗೆ ಮಾಡು ಅಂತ ಹೇಳಿದಾಗ ಇದೇ ರೀತಿ ನಡೆದುಕೊಳ್ಳುವ ಒಬ್ರು ಇದ್ರೆ ಖಂಡಿತ ಮದುವೆ ಮಾಡಿಸ್ತೇನೆ. ನೀವು ಸೂಚನೆ ಕೊಡಿ, ನಾ ಕೆಲಸ ಮಾಡ್ತೇನೆ. ನೀನು ನಾ ಕೆಲಸ ಮಾಡ್ಲಿಕ್ಕೆ ಇದ್ದವ, ನಮಗ್ ಬೇಕಾದ್ದು ಅದ. ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಯಾರಿದ್ದಾರೆ ಅಂತ ಹುಡುಕ್ತಾ ಇದ್ದು ನಾವು. ನಾನು ಕೆಲಸ ಮಾಡ್ತಾ ಇದ್ದೆ ಮತ್ತು ಅಷ್ಟೊತ್ತಿಗೆ ಹಾಗೆಲ್ಲ ಬಿಡ್ಲಿಕ್ಕಿಲ್ಲ. ರಕ್ತವೇ ಹಾಕುಂಟಲ್ವೇನ ಪುಣ್ಯಾತ್ಮ. ಖಂಡಿತ ಹೌದು. ದೇವರ ಸೇವೆಯನ್ನು ಶ್ರದ್ಧೆಯಿಂದ ಯಾರು ಮಾಡ್ತಾರೋ ಮುಂದಿನ ತಿರುಗಾಟಕ್ಕೆ ಯಾವ ತೊಂದರೆ ಇಲ್ಲ. ದೇವರ ಸೇವೆ ಒಂದೇ ಅಲ್ಲ, ತಿರುಗಾಟ ಪೂರ್ಣ ಯಾರು ಶ್ರದ್ಧೆಯಿಂದ ಮಾಡ್ತಾರೋ ಅವ್ರಿಗೆ ಮಾತ್ರ ತೊಂದರೆ. ಸಂತೋಷ ಏನು ಗೊತ್ತಾ, ಅವರೇ ಸೇವೆ ಮಾಡ್ಕೊಂಡು ಹೋಗುದು ಮುಖ್ಯ ಅಲ್ಲ. ತಿರುಗಾಟ ಎನ್ನುವುದು ನೆನಪಿಡಬೇಕಾದ ತಿರುಗಾಟ ಆಗಬೇಕು. ತಿರುಗಾಟ ಎಲ್ಲರೂ ಮಾಡ್ತಾರೆ. ಎಲ್ಲವರ ಮನಸ್ಸಿನಲ್ಲಿ ನೆನಪಿಡುವ ತಿರುಗಾಟ ಯಾರು ಮಾಡ್ತಾರೋ ಅದು ನಿಜವಾದ ತಿರುಗಾಟ ಆಗುತ್ತೆ. ಅನುಗ್ರಹ ಮಾಡಿದೆ ಮತ್ತೊಬ್ಬರ ಮನಸ್ಸಲ್ಲಿ ನೆನಪಿಟ್ಕೊಳ್ಳುವ ತಿರುಗಾಟ ಮಾಡ್ತೇವೆ ನಾವು. ಖಂಡಿತ ಹೌದಲ್ವಾ? ಹೌದಪ್ಪ, ದೇವರ ಅನುಗ್ರಹ ಬೇಕು ನಮ್ಗೆ. ಹಾಗಾದ್ರೆ ಹಲವು ಮಾತಿರುವುದೇನು ನಾಳಿನ ಬೆಳಗು ಎಂಬುದರೊಳಗೆ ಕೌರವ ಬಲವನಿಸುವನು. ನಾಳಿನ ಬೆಳಗು ಎಂಬುದರೊಳಗೆ ಕೌರವ ಬಲವನಿಸುವನು. ಬಳಿಕ ನೀ ಮಾಯದಲ್ಲಿ ಸೃಷ್ಟಿಸಿ ನಿಲ್ಲಿಸು ತಿಪ್ಪಣ ಬಂದ ತೆರದಲ್ಲಿ. ಬಳಿಕ ನೀ ಮಾಯದಲ್ಲಿ ಸೃಷ್ಟಿಸಿ ನಿಲ್ಲಿಸು ತಿಪ್ಪಣ ಬಂದ ತೆರದಲ್ಲಿ. ನಲಿವಿನಿಂಪುರವಾಗಿ ವಿಪಿನದಲ್ಲಿ ಚಚ್ಚರದೊಳಿಂದ ನೀನು ಮನಸ್ಸು ಮಾಡಿದ್ರೆ ಖಂಡಿತ ಅಭಿಮನ್ಯು ವಿವಾಹ ಆಗ್ತದೆ. ನೀ ಅನುಗ್ರಹ ಮಾಡ್ರೆ ಆಗ್ತದೆ. ಖಂಡಿತ ನಾನು ಅನುಗ್ರಹ ಮಾಡ್ತೇನೆ. ನಿನ್ನ ತಾಯಿಯಿಂದ ನಿನಗೆ ಬಂದಂತ ಬಳವಳಿ ಮಾಯಕದ ವಿದ್ಯೆ ಅಣಿಮಾದಿ ಅಷ್ಟ ಸಿದ್ಧಿಗಳು ದುರುಪಯೋಗ ಪಡಿಸಿಕೊಳ್ಳಬಾರದು. ಇದು ಕಾರ್ಯಸಿದ್ಧಿಗಾಗಿ ಸದುಪಯೋಗ ಆಗಬೇಕು. ಪಾಂಡವರಲ್ಲಿ ನಾನು ಒಬ್ಬ. ಖಂಡಿತ ಹೌದು. ಮತ್ತೆ ದುರುಪಯೋಗ ಈಗಾಗಲೇ ನನ್ನ ಅಣ್ಣ 2 ಮುಹೂರ್ತವನ್ನು ನಿಶ್ಚಯ ಮಾಡಿದ್ದಾನೆ. ಹೌದಂತೆ, ಒಂದು ಸೃಷ್ಟಿಗೆ, ಇನ್ನೊಂದು ದಶಮಿಗೆ. ಒಂದು ಮದುವೆಗೆ 2 ಮುಹೂರ್ತ. ಹೌದು, ವೈರಿ ಮಾಡಿದ್ದು ಉಪಕಾರ ಎಂಬಂತೆ ಅಣ್ಣ 2 ಮುಹೂರ್ತ ಇಟ್ಟದ್ದು ಒಳ್ಳೆದೇ ಆಯ್ತು. ಸರಿ, ಹಾಗಿರುವಾಗ ಮಾಯಕದ ಸೃಷ್ಟಿಯನ್ನು ನೀ ಮಾಡಬೇಕು. ಈಗ ಮೊದಲಾಗಿ ಒಬ್ಬ ದೂತನನ್ನು ಸೃಷ್ಟಿ ಮಾಡಬೇಕು. ಅವ ದ್ವಾರಕೆಯ ದೂತನಾಗಿರಬೇಕು. ಹಸ್ತಿನೆಯ ಆಸ್ಥಾನ ಚಾವಡಿಯನ್ನು ಆತ ಸೇರಬೇಕು. ಸೃಷ್ಟಿ ದಿವಸಕ್ಕೆ ನಾವು ಮದುವೆ ನಿಶ್ಚಯಿಸಿದ್ದೇವೆ. ತಿಪ್ಪಣ ಸಹಿತ ಬರಬೇಕೆಂದ ಅಷ್ಟನ್ನೇ ಹೇಳಬೇಕು. ಹೌದು, ಸೃಷ್ಟಿ ಮೊದಲು, ಹೌದು, ದಶಮಿ ಆಮೇಲೆ. ಹಾಗಾಗಿ ಅಲ್ಲಿ ಆ ಸೃಷ್ಟಿ ಮಾಡಿದ ಬಳಿಕ ಇಲ್ಲಿ ನೀ ಮಾಡಬೇಕಾದ್ದು ಮಾಯಕದ ಸೃಷ್ಟಿ. ಈಗ ಒಂದು ಸೃಷ್ಟಿ ಮಾಡುವ ಮೊದಲು ಮಾಡಬೇಕು. ಹಸ್ತಿನಾವತಿ ಕಳುಹಿಸುವುದು. ದಶಮಿ ಬಂದು ಅಂತ ಹೇಳು. ಆಮೇಲೆ ಎಷ್ಟು ಮಾಡುದಲ್ವಾ? ಮಾಯಕದ ಸೃಷ್ಟಿ ಮೊದಲು ಮಾಡ್ತೇವೆ. ಇಲ್ಲಿವರೆಗೂ ನಿಲ್ಬೇಡ, ನೇರವಾಗಿ ಹಸ್ತಿನಾವತಿಗೆ ಹೋಗು. ಕೌರವೇಶ್ವರ ನೋಡು, ಅವನಲ್ಲಿ ಹೇಳು ಸೃಷ್ಟಿ ಬರುದು ಬೇಡ, ದಶಮಿಗೆ ಬರಬೇಕು ಅಂತ ಹೇಳು. ಅಲ್ಲೇ ಮತ್ತೆ ಭೂಮಿಯಲ್ಲಿ ಅಡಗಿ ಹೋಗು. ಇದು ಒಳ್ಳೇದಾಯ್ತು. ಯಾಕಂದ್ರೆ ಅವನು ನೋಡಿ ಬಲರಾಮನ ದೂತನೇ ಹಾಗೆ ಇದ್ರ ನೋಡ್ಕೊಳ್ಳಿ. ಅದೇ ನೋಡ್ಕೊಂಡೆ ನಾನು. ಅಲ್ಲ ಗೊತ್ತಾಯ್ತು. ಮತ್ತ ಅವ್ನು ಇಲ್ಲಿ ಬಂದ್ರು ಇವನಿಗೂ ಅಪಾಯ. ಅವನಿಗೆ ಬಂದು ಹೋದ, ಇಲ್ಲಿದ್ದವ ಸರಿ ಇದ್ದ, ನಾವಿಲ್ಲೇ ಇಲ್ಲ. ಬೇಡ. ನಾವು ಹೋದ. ಆಮೇಲೆ ಮಾಯಕದಿ ನೀ ಸೃಷ್ಟಿಸು ಕೌರವರ ಬಲವನ್ನು. ಕೌರವರು ಬರೋದು ಹೌದೌದು, ಸೃಷ್ಟಿ ಮಾಡ್ತೇವೆ. ಎಲ್ಲರೂ ಬೇಕು. ಓಂ 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 ಕೌರವ.
ರಕ್ಕಸ ಸೃಷ್ಟಿ. ಆದ್ರೆ ನೋಡಿ, ನಾನು ಕೌರವ ಬಾ ಅಂತ ಹೇಳಿದೆ, ಮತ್ತೆ ಹೋಗುದಿಲ್ಲ. ಅದು ಮಹಾವಂತಗೆ ಮತ್ತೆ ಕಾಯ್ಸೋದು ಕಷ್ಟ. ಇನ್ನು ಸೃಷ್ಟಿ ಸರಿ ಉಂಟು. ಯಾರ ನೀನು? ನಾ ಕೌರವ ಅಲ್ವಾ? ಎಂತ ಸೃಷ್ಟಿ ಏನ್ ಚಂದ ಗೋಡೆ ಹೊಡೆದು ತಿಂತೀನಿ ಬರ್ಲೇಬೇಕು. ನಾನು ಕೌರವೇಶ್ವರ ಹಸ್ತಿನಾವತಿ ಅಧಿಕಾರಿ. ಯಾರು ನೀನು? ನಾನು ಕೌರವೇಶ್ವರ ಎಲ್ಲಿ ಅಧಿಕಾರಿ? ಹಸ್ತಿನಾವತಿ ಅಧಿಕಾರಿ. ಇಲ್ಲಿ ಯಾಕೆ ಬಂದೆ? ಯಾಕೆ ಬಂದೆ? ನಿನ್ನ ಮಗನ ಮದುವೆ, ನನ್ನ ಮಗನ ಮದುವೆ ಷಷ್ಠಿ ಮುಹೂರ್ತಕ್ಕೆ ಸರಿಯಾಗಿ, ಹಾಗಾಗಿ ನೀನು ದಿಬ್ಬಣ ಸಹಿತವಾಗಿ ಬರಬೇಕಾದ ಪ್ರಮುಖ ವ್ಯಕ್ತಿಯಾದ ಕಾರಣಕ್ಕಾಗಿ ನೀನು ಪ್ರಥಮ. ಎಲ್ಲಿದ್ದಾರೆ ನನ್ನ ಮಗ? ಇವನು ಅಂದ್ರೆ ನಿನಗೆ ಅಂತವನೇ ಮತ್ತಂತದ್ದು ಅಪ್ಪೇಗ ಮಗ ಹಾಗೆ. ನನ್ನ ಅಮ್ಮ ಈಗ ನಾಯಿ ಕಣ್ಣು ಕಣ್ಣು ಬಿಡ್ಲಿಕ್ಕೆ ಕಣ್ಣು ಸಣ್ಣ ಕಣ್ಣು ಬಿಡ್ಲಿಕ್ಕೆ ಎಲ್ಲ ಸೃಷ್ಟಿ ಮಾಡಿ ಕಣ್ಣೊಂದು ಬಿಡದೇ ಇದ್ರೆ ನೀವು ಆನೆ ನೋಡಿದ್ದೀರಾ? ಆನೆ ದೊಡ್ಡದಿತ್ತು ಸಣ್ಣಿರ್ತದೆ, ಬಹಳ ದೊಡ್ಡದಿರ್ತದೆ. ಕಣ್ಣು ಕಣ್ಣಿರ್ತದೆ. ಇದು ಆನೆಗೆ. ನೀನು ಲಕ್ಷಣ ಕುಮಾರ ಕೌರವನ ಮಗ. ನೀನು ಅಪ್ಪ ಕೌರವ, ಈ ಮಗ ನನ್ನ ಮಗ. ಹೌದು, ಲಕ್ಷಣ ಅಂತ ಹೆಸರು. ಹೌದಾ? ನಿನಗೆ ಮದುವೆ ನನ್ನ ಮದುವೆ ನನ್ನ ಮದುವೆ ನಾಡಿಗಿರ್ಬೇಕಿತ್ತು, ನೀನು ಟಾಮ್ ಟಾಮ್ ಮಾಡ್ತಿದ್ದೆ. ಈಗ ಅರಳಿಸ್ಬೇಕಿತ್ತು, ಹಾಗೆ ಮಾಡ್ತಿದ್ದೆ. ದಿಬ್ಬಣ ಸಹಿತರಾಗಿ ಹೋಗಬೇಕಾದ್ದು ಎಲ್ಲಿಗೆ? ಬಲರಾಮನ ಸಮ್ಮುಖಕ್ಕೆ. ಅವನ ಮಗಳ ಅಂತ ಕನಕಾಂಗಿ ಕೊಟ್ಟು ಮದುವೆ ನಿನಗೆ, ಆಯ್ತಾ? ಹೌದಾ? ಸೃಷ್ಟಿ ಕಡಿಮೆ ಏನು ನೋಡು, ಕರುನಾಡಿಗಳಿದ್ದಾರೆ, ಭೀಷ್ಮರಿದ್ದಾರೆ, ಎಲ್ಲ ಇದ್ದಾರೆ. ಕಲಶ ಕನ್ನಡ ಇಲ್ಲದಿದ್ರೆ ಹೆಣ್ಣಿಲ್ದಿದ್ರು ಪೂರ್ಣ ಅಲ್ವೇ ಅಲ್ಲ. ಒಳ್ಳೆ ರೀತಿ ಸೃಷ್ಟಿ ಮಾಡ. ಮತ್ತೆ ಹೆಣ್ಣು ಸೃಷ್ಟಿ ನನಗಿಂತ ನೀವೇ ಒಳ್ಳೇದು ಮಾಡ್ತೀರಿ. ನೀವು ಮಾಡ್ತೀರಿ. ಈ ಮದುವೆ ನಿನ್ನ ನಿರ್ದೇಶನದಿಂದಲೇ ಆಗಬೇಕು. ನಿರ್ದೇಶನ ಕೆಲಸ ನಿನ್ನದು, ಹಾಗಾಗಿ ನೀನೇ ಮಾಡಬೇಕು. ಎಳ್ಕೊಳ್ಳೋದು ಯಾವತ್ತು ಯಾವ್ದು ನೋಡಿ ಆಯಸ್ಕಾಂತ, ಅದು ನಿನ್ನ ನಿರ್ಧಾರ ಹೇಳ್ಕೊಳ್ತಾ ಉಂಟು. ನಮ್ಮದು ಇಲ್ಲ, ಅದು ಸೃಷ್ಟಿ ಗುರುತ್ವಾಕರ್ಷಣ ಶಕ್ತಿ. ಕೆಳಗೆ ಹೋಗ್ತೇನೆ ಆದ್ರೆ ಆ ಹೆಣ್ಣು ಸೃಷ್ಟಿ ಆದ ಬಳಿಕ ನಿನ್ನನ್ನೇ ನೋಡುದು ಬಿಟ್ಟು ಬೇರೆ ಯಾರನ್ನು ನೋಡ್ತಾ ಇದ್ದೇನೆ. ಸೃಷ್ಟಿ ಹೀಗಾಗ್ತಲ್ಲ ಮಾರ. ಸೃಷ್ಟಿ ಮಾಡಿದ್ದೆ ಮಾತ್ರ ಎಂತ ಚಂದ. ಆ ಕಣ್ಣು, ಆ ಹುಬ್ಬು, ಆ ಮೂಗು, ಇನ್ನೇ 16,008 ನೀ ಆಚೆ ಹೋಗು 9 ಮತ್ತೆ ಎಂತದ್ದು ಇಷ್ಟಲ್ಲ ನೀವು ಚಂದ. ಹಾಗಲ್ಲ, ನಿನ್ನ ಸೃಷ್ಟಿಗೆ ನಾನು ಹೊಗಳಿತ್ತು. ಒಂದು ಬಣ್ಣ ಮತ್ತೆ ಹೇಗಿದೆ ಅಂತ ಇಲ್ಲ. ಒಂದು ಮಾಯೆ ಅಲ್ವಾ? ಈ ಪ್ರಪಂಚದ ಮಾಯೆ ಎಂಬಂತ ಬಣ್ಣ ಎಲ್ಲ ಕಡೆಗೆ ಆವರಿಸಿಕೊಂಡಿದೆ.
ಕಲಶಗನ್ನಡಿ. ಹೌದು ಹೌದು. ಮದುವೆ ಆಗ್ಬೇಕ್ರಿ? ನಿನಗಲ್ವೇ? ನೀನು ಯಾವ ಕಡೆ ಸೃಷ್ಟಿ ಮಾಡ್ತೀವಿ? ಆಮೇಲೆ ಸರಿ ಮಾಡೋಣ. ನಿನಗಲ್ಲ. ಸರಿಯಾಗಿ ನೀನು ಕಲಶಗನ್ನಡಿ. ಅಲ್ಲಿರುವ ಕೌರವ ಎಷ್ಟು? ನಿಂದ ನಂದು. ನನ್ನ ಸೃಷ್ಟಿ ಅಂತ ನನ್ನದು. ಹಾಗೆ ಹಾ ನಮ್ಮ ಹೆಂಡ್ರ ಅಂತ ನೋಡ್ಬೇಕು. ಅಲ್ಲ ಕೌರವೇಶ್ವರ ಅಂತ. ಅವ ಲಕ್ಷಣ ಕುಮಾರ, ಅವನಿಗೆ ಮದುವೆ. ಅವ ಈ ಗುಡಿ ಹಾಗೆ ಹುಟ್ಟುವಾಗೆ ಹಾಗೆ ನೆರೆಗಿದ್ದ ಮುಖ. ಅವಾಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ನಾನೇನ್ ಮಾಡುದು? ನೀನು ಕಲಶಗನ್ನಡಿಯಾಗಿ ಇಬ್ಬಣದ ಪ್ರಥಮದಲ್ಲಿ ನೀನಿರ್ಬೇಕು. ಹೌದಾ? ಹಾ. ಊಟ 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 ವ್ಯವಸ್ಥೆ ಮಾಡ್ತಾರೆ, ಎಷ್ಟು ಬೇಕಿದ್ರೆ ಮಾಡಿ ನೀವು. ಹೌದಾ? ಹಾ. ಹಾಗಾದ್ರೆ ಈಗ ಹಾಗಾಗಿ ಬಲರಾಮನ ಸಮ್ಮುಖಕ್ಕೆ ಸಾಗಿ ಹೋಗ್ಬೇಕು ನೀವು. ಹಾ. ನಿಜ ಕನಕಾಂಗನಲ್ಲಿ ತರಬೇಕು. ಅಲ್ಲೊಂದು ಮಾಯಾ ಕನಕಾಂಗಿ ಸೃಷ್ಟಿ ನೀವು ಮಾಡಿ ಅಷ್ಟೇ ಅಲ್ವಾ? ಮಾಯಾ ಕನಕಾಂಗಿಯಲ್ಲಿರಿಸಿ ನಿಜ ಕನಕಾಂಗಿಯನ್ನು ಒಂದು ವರ್ಷದಲ್ಲಿ ನನ್ನ ಹಾಗೆ ನಂಗೆ ಎಂತ ಆಗಿದೆಯಾ? ಹಾಗಲ್ಲ, ತಾಯಿ ಅಂತ ಹೇಳಿದ್ರು. ನಿಮ್ಮ ಮದುವೆ ಆಗುವಲ್ಲಿ ಬಹಳ ಶ್ರಮಿಸಿದವ, ಆಶೀರ್ವಾದ ಪಡ್ಕೊಳ್ಳಿ. ಅವನ ಆಶೀರ್ವಾದ ಇದ್ರು ಮಾತ್ರ 100 ಮಕ್ಕಳಿಗೆ ಅಪ್ಪ ಅಮ್ಮ. ಅವ್ರ ಅಕ್ಕಸರೆಲ್ಲ ಹಾಗೆ ಕೊಡುವ ಕಡಿಮೆ ಕೊಡಬಾರ್ದು. ನಾನು 100 ಕೊಟ್ಟಿದ್ದೇನೆ, 2 ತಕ್ಕೊಳ್ಳಿ, ನಂಗೇನು. ಹಾಗಂತೆ ಉಳಿದ ಕಾರ್ಯಕ್ರಮ ಅಲ್ಲೆಲ್ಲ ಸಿದ್ಧವಾಗಿದೆ. ಹಾ, ಎಷ್ಟು ಬೇಕೋ ಅಷ್ಟು ಊಟ ಮಾಡಿ ಹೋಗು ಇವತ್ತು. ಎಷ್ಟು ಬೇಕೋ ಅಷ್ಟು. ಆಯ್ತು ದೇವರೇ. ದೇವರ ಅನುಗ್ರಹದಿಂದ ಕನಕಾಂಗಿ ಕಲ್ಯಾಣ ಯಶಸ್ವಿಯಾಗಿ ಅಭಿಮನ್ಯು ಒಟ್ಟಿಗೆ ಆಯಿತು. ಭಗವಂತ ನಿನ್ನ ಕೃಪೆ ಇರಲಿ. ಮಾಯಾ ಮಾಯಾ